ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಮೊನ್ನೆ ಬಿಆರ್ ಪಾಟೀಲ್, ಇದೀಗ ರಾಜು ಕಾಗೆ. ಆಡಳಿತ ವ್ಯವಸ್ಥೆಯ ವಿರುದ್ಧ ಶಾಸಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರೇ ಇದೀಗ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಮೊನ್ನೆ ಬಿಆರ್ ಪಾಟೀಲ್ ಅವರು ಮಾತನಾಡಿರುವ ಆಡಿಯೋ ವೈರಲ್ ಆಯಿತು. ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟರು. ಹೌದು, ನಾನೇ ಹೇಳಿದ್ದು, ಸಿಎಂ ಕರೆದ್ರು ಕೂಡ ಅಥವಾ ತನಿಖೆಗೆ ಒಳಪಡಿಸಿದ್ರು ಕೂಡ ನಾನು ರೆಡಿ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇದೀಗ ಆ ಸರದಿಗೆ ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ. ಅವರು ರಾಜು ಕಾಗೆ. ಆಡಳಿತ ವ್ಯವಸ್ಥೆಯ ವಿರುದ್ಧ ಅವರು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ, ನಾನು ಸಹ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ಐನಾಪುರ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ತಮ್ಮ ಬೇಸರವನ್ನ ಹೊರ ಹಾಕಿದ್ದಾರೆ. ಸಿದ್ದರಾಮಯ್ಯ ಹಾಗೇನೆ ಅವರ ಸರ್ಕಾರದ ವಿರುದ್ಧ ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬೊಬ್ಬರೇ ಶಾಸಕರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ ಬಿಆರ್ ಪಾಟೀಲ್ ಹೇಳಿದ್ರಲ್ಲ, ಅವ್ರ ಆಪ್ತ ನಮ್ದು ಪರಿಸ್ಥಿತಿ ಆಗೈತಿ. ಬಿಆರ್ ಪಾಟೀಲ್ ಹೇಳಿದ್ರಲ್ಲ, ಏನೇ ಹೇಳ್ತ ಅದೇನ್ ಸುಳ್ಳಲ್ಲ, ಅದು ಕರೆನೇ ಐತೆ. ಅದ ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು ಬಿಆರ್ ಪಾಟೀಲ್ಗೆ ಬೆಂಬಲಿಸು. ಮತ್ತಿದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡದ. ವಿಶೇಷ ಅನುದಾನ ಕೊಟ್ರೆ ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದಾರ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದ ಮೇಲೆ ಸ್ವಪಕ್ಷದವರಿಂದಲೇ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಆರ್ ಪಾಟೀಲ್ ಅವರು ಮಾತನಾಡಿರುವ ಆಡಿಯೋ ವೈರಲ್ ಆಯಿತು. ಅದಕ್ಕೆ ಅವರು ಎಸ್, ನಾನು ಹೇಳಿದ್ದ ಹೌದು ಅನ್ನೋದನ್ನ ಹೇಳಿದ್ರು. ಇದೀಗ ರಾಜೀನಾಮೆಯ ಮಾತನಾಡಿದ್ದಾರೆ ರಾಜು ಕಾಗೆ ಅವರು. ಸೊ ಅವರ ಜೊತೆಗೆ ನಾನು ಸಂಧಾನದ ಮಾತನಾಡ್ತೀನಿ, ಇಬ್ಬರನ್ನೂ ಕರೆದು ಶೀಘ್ರದಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಿಆರ್ ಪಾಟೀಲ್ಗೆ ಬರೋದಕ್ಕೆ ಹೇಳಿದ್ದೆ, ಆದ್ರೆ ಅವರು ಬಂದಿಲ್ಲ. ಜೂನ್ 25ಕ್ಕೆ ನಾನು ಅವರನ್ನ ಭೇಟಿ ಮಾಡ್ತೀನಿ, ನನ್ನನ್ನು ಅವರು ಭೇಟಿ ಮಾಡ್ತಾರೆ, ರಾಜು ಕಾಗೆ ಜೊತೆನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿ. ಏನ್ ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋ ಕಡೆ ಕೊಡ್ತೀವಿ ಅಷ್ಟೇ. ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನಕ್ಕೆ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಒಂದ್ ಕಡೆ ಈಗಾಗಲೇ ಬಿಆರ್ ಪಾಟೀಲ್ ಅವರ ಆಡಿಯೋ, ಅದರಲ್ಲೂ ಕೂಡ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಹಣವನ್ನ ಕೊಡಬೇಕು, ಅದರಲ್ಲೂ ಕೂಡ ಶಾಸಕರ ಮಾತಿಗೆ ಬೆಲೆ ಇಲ್ಲ. ಆ ಒಂದು ಆಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟರು ಅವರು. ಕಾರಣ ನಾನೇ ಹೇಳಿರೋದು ಹೌದು, ಅದು ಆ ರೀತಿಯಾಗಿ ನಡೀತಾ ಇದೆ, ಸಿಎಂ ಕೂಡ ಕರೆದ್ರು, ನಾನು ಅದನ್ನೇ ಹೇಳ್ತೀನಿ ಅನ್ನುವ ವಿಚಾರ ಹೇಳಿದ್ರು. ಇದೀಗ ಅವರ ಮಾತಿಗೆ ಮತ್ತೊಬ್ಬರು ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಅದು ರಾಜು ಕಾಗೆ ಅವರು. 2 ದಿನಗಳಲ್ಲಿ ನಾನು ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತಹ ಮಾತನ್ನ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ. ಕಾರಣ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಈಗಾಗಲೇ ಬಿಆರ್ ಪಾಟೀಲ್ ಅವರು ಹೇಳಿದೇನಾದ್ರೂ ಸುಳ್ಳಿದೆಯಾ? ಖಂಡಿತ ಇಲ್ಲ, ಅದು ಕೂಡ ನಿಜಾನೇ ಇದೆ. ಇಂತಹ ಪರಿಸ್ಥಿತಿ ಇದೆ ಸರ್ಕಾರದಲ್ಲಿ, ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ರಾಜು ಕಾಗೆ ಅವರು ಹೇಳಿದ್ದಾರೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರೆ, ನಾನು ಇಬ್ಬರನ್ನು ಕೂಡ ಕರೆದು ಮಾತನಾಡಿಸ್ತೀನಿ, ಅವರ ಸಮಸ್ಯೆಗಳು ಏನಿದೆ ಅನ್ನೋದನ್ನ ಮಾತನಾಡ್ತೀನಿ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ವಿಶೇಷ ಅನುದಾನದ ಬಗ್ಗೆ ಕೂಡ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು. ಆದ್ರೆ ಇದೀಗ ಸಿಎಂ ಅನುದಾನ ಇಲ್ಲ ಅನ್ನೋದನ್ನ ಹೇಳ್ತಾನೆ. ಸರ್ಕಾರದ ಮೇಲೆ ಬಿಆರ್ ಪಾಟೀಲ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ನಾನು ರಾಜು ಕಾಗೆ ಅಷ್ಟೇ ಅಲ್ಲ, ಹಲವು ಶಾಸಕರು ಮಾತಾಡ್ತಾರೆ.
ಬಹಳಷ್ಟು ಶಾಸಕರು ನನ್ನೊಂದಿಗೆ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ BR ಪಾಟೀಲ್. ಸೊ ಇದೀಗ ಇವರಿಬ್ಬರು ಮಾತ್ರ ಅಲ್ಲ, ಇನ್ನೂ ಹಲವು ಶಾಸಕರು ಇದೀಗ ರೆಡಿ ಇದ್ದಾರೆ. ರಾಜು ಕಾಗೆಗೆ ಅಷ್ಟು ನೋವಾಗಿರ್ಬೇಕು, ಅದಕ್ಕೆ ಹಾಗೆ ಹೇಳಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಮುಂದಾಗುವಷ್ಟು ಅವರಿಗೆ ಬೇಸರ ಆಗಿದೆ. ಸತ್ಯ ಇರಬೇಕು, ಇದು 25ರಂದು CM ಕರೆದಿದ್ದಾರೆ ಹೌದು ಅಂತ ಹೇಳಿದ್ದಾರೆ BR ಪಾಟೀಲ್. ಅಂದವರು ನಮಗೆ ಸಮಯ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಆವಾಗ ಮೀಟಿಂಗ್ ಅನ್ನ ಮಾಡ್ತಾರೆ ಅನ್ನುವ ವಿಚಾರವನ್ನ ಕೂಡ ಇದೀಗ BR ಪಾಟೀಲ್ ಅವರು ಹೇಳಿದ್ದಾರೆ. ಇದೀಗ ಈ ದೊಡ್ಡ ಮಟ್ಟದ ಒಂದು ಅಸ್ತ್ರ ಕೂಡ ಬಿಜೆಪಿಗಾಗಿದೆ, ಆದ್ರೆ ಅದಕ್ಕಿಂತ ಜಾಸ್ತಿಯಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ, ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಈ ವಿಚಾರದಲ್ಲಿ. ಕಾರಣ ಒಬ್ಬೊಬ್ಬ ಶಾಸಕರೇ ಇದೀಗ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಆಗ್ತಾ ಇರುವ ಭ್ರಷ್ಟಾಚಾರಗಳನ್ನ ಅವರವರೇ ಇದೀಗ ಹೊರಗೆಡುತ್ತಾ ಇದ್ದಾರೆ. ತಮಗೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಆಗೋದಿಲ್ಲ, ಶಾಸಕರಿಗೆ ಫಸ್ಟ್ ಆಫ್ ಆಲ್ ಮರ್ಯಾದೆನೇ ಇಲ್ಲ ಅನ್ನುವ ರೀತಿಯಾಗಿ ಆಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲೇ ನಾವು ಬೇರೆಯವ್ರ ಹತ್ರ ಕೆಲಸ ಮಾಡಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂತಹ ರೀತಿಯಾಗಿ ಶಾಸಕರು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇದೀಗ BR ಪಾಟೀಲ್ ಆಯ್ತು. ಮೊನ್ನೆ ಈಗಾಗಲೇ HK ಪಾಟೀಲ್ ಅವರು ಕೂಡ ಪತ್ರವನ್ನ ಬರೆದಿದ್ರು, ಅಕ್ರಮ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ, ವಿಶೇಷ ಕೋರ್ಟ್ ರಚನೆಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇದೀಗ ರಾಜು ಕಾಗೆ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ನಾನು ಇನ್ನೆರಡು ದಿನದಲ್ಲಿ ರಾಜೀನಾಮೆ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಇದೀಗ BR ಪಾಟೀಲ್ ಅವರು ಇನ್ನೂ ಕೂಡ ಕೆಲವು ಶಾಸಕರು ಮಾತಾಡ್ತಾರೆ, ಹಲವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಮಾತಾಡ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳೋದ್ರ ಮೂಲಕ ಇವರಿಬ್ಬರು ಮಾತ್ರ ಅಲ್ಲ, ಇನ್ನೂ ಹಲವು ಶಾಸಕರು ಇದೀಗ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ರಾಜು ಕಾಗೆಯ ವಿಚಾರದಲ್ಲೂ ಕೂಡ ಮಾತಾಡಿದ್ದಾರೆ BR ಪಾಟೀಲ್ ಅವರು. ರಾಜು ಕಾಗೆಗೆ ಅಷ್ಟು ನೋವಾಗಿದೆ, ಅದಕ್ಕೆ ಅವರು ಹಾಗೆ ಹೇಳಿದ್ದಾರೆ. ಒಬ್ಬ ಶಾಸಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಬೇಸರ ಆಗಿರಬಹುದು. ನಮ್ಮ ಪಕ್ಷದ ಅನೇಕ ಶಾಸಕರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ BR ಪಾಟೀಲ್ ಅವರ ಜೊತೆಗೆ. ಈಗಾಗಲೇ 25ನೇ ತಾರೀಕು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡ್ತೀನಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೂಡ ಇದೀಗ BR ಪಾಟೀಲ್ ಅವರು ಕೊಟ್ಟಿದ್ದಾರೆ. ಇವತ್ತು ರಾಯಚೂರಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿ ಬನ್ನಿ ಅಂತ ಹೇಳಿದಾಗ ಆ ಕಾರ್ಯಕ್ರಮಕ್ಕೆ ನನಗೆ ಆರ್ಗನೈಸರ್ಸ್ ನನಗೆ ಇನ್ವೈಟ್ ಮಾಡಿಲ್ಲ, ಹಾಗಾಗಿ ನಾನು ಬರಲ್ಲ ಅಂತ ಹೇಳಿದ್ರು BR ಪಾಟೀಲ್ ಅವರು. ಇದನ್ನ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಇದೀಗ ಇವರಿಬ್ಬರ ನಡುವೆ ಸಂಧಾನ ಮಾತುಕತೆಗೆ ಸಿದ್ದರಾಮಯ್ಯ ಅವರೀಗ ಮಾತುಕತೆಗೆ ಕೂಡ ಕರೆದಿದ್ದಾರೆ. ಬಟ್ ಇದು ಯಾವ ರೀತಿಯಾಗಿ ಇನ್ನೂ ಹಲವು ಶಾಸಕರು ಈಗ ಜಾಯಿನ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ, ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಿದೆ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಭಾಳ ಮಂದಿ ಹೇಳೋರು ಇನ್ನೂ ಭಾಳ ಜನ ಹೇಳೋರು ಇದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲನ್ನು ಪಲ್ಟಿ ಬಿಡೋದಂತೆ. ಏನಾಗಿದ್ರಿ ಅವ್ರಿಗೆ? ಅವರು 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 ಅಫ್ಜಲ್ಪುರದೇ ಫೋನ್ ಬಂದ ನನಗೆ. ಹೌದು, ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳಿದಂತೆ. ಭಾಷಾ ಪಟೇಲ್ ಹಸುರುಗುಂಡಿಗೆ, ಆಮೇಲೆ ನಾವು ವಿಷಯ ತಂದಿರ್ತೀವಲ್ಲ, ನಮ್ಗೆ ಗೊತ್ತಿರ್ತೀವಿ. ಅಲ್ಲಿ ಆಗಿದ್ದು ಕ್ಲಿಯರ್ ಆಗಿ ಹೇಳ್ಯಾರ, ಅಲ್ಲಿ ಆಗಿಲ್ಲ ಗಮನಕ್ಕೆ ತಂದಿಲ್ಲ ಹೇಳ್ಯಾರ. ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ್ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಯಳಸಂಗಿ, ಪೂಜಾರಿ ವಾಲಿ, ವೀರೇಶ್ ಗೌಡ, ವೀರೇಶ್ ಹಾಸ್ಪಿಟ್ಲಿಂದ ಫೋನು, ಭಾಷಾ ಪಟೇಲ್ ಹಲಸೂರು, ಒಂದೇ ಭಾಷಾ ಪಟೇಲ್ ಅಫ್ಜಲ್ಪುರ್. ಸೊ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವಂತಹ ಎಲ್ಲ ಡೆವಲಪ್ಮೆಂಟ್ಸ್ ಹಾಗೆ ಬಿಜೆಪಿಗೆ ಇದು ಯಾವ ರೀತಿಯಾಗಿ ಅಸ್ತ್ರ ಆಗಿದೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ದಿನದಿಂದ ದಿನಕ್ಕೆ ಈಗ ಅಸಮಾಧಾನಿತರ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹ ಸರ್ಕಾರದ ಭ್ರಷ್ಟಾಚಾರವನ್ನು ಸ್ವಪಕ್ಷದವರೇ ಹೇಳ್ತಾ ಇರುವಂತಹ ಘಟನೆಗಳು ಅಥವಾ ಈ ವಿಚಾರಗಳು ಇದೀಗ ಪ್ರತಿನಿತ್ಯ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬೊಬ್ಬರಾಗಿ ಹೊರ ಬಂದು ಮಾತನಾಡ್ತಾ ಇದ್ದಾರೆ. ಈಗ ಈ ಒಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ BR ಪಾಟೀಲ್ ಹೇಳ್ತಾರೆ, ಇನ್ನೊಂದಷ್ಟು ಜನ ಕೂಡ ಮಾತಾಡ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ಎಲ್ಲಾ ಶಾಸಕರು ಈ ವಿಚಾರವನ್ನ ಇಟ್ಕೊಂಡು ಮಾತನಾಡುವಂತಹ ಸಾಧ್ಯತೆಗಳು ಇದೆಯಾ? ಹೇಗೆ ಕಾಂಗ್ರೆಸ್ನಲ್ಲಿ ಏನೇನಾಗ್ತಿದೆ?
ಖಂಡಿತವಾಗ್ಲೂ ನಮಿತಾ, ಬಿ ಆರ್ ಪಾಟೀಲ್ ಹೇಳುವಂತೆ ಬರುವಂತ ದಿನಗಳಲ್ಲಿ ಮತ್ತಷ್ಟು ಜನ ಕಾಂಗ್ರೆಸ್ ಶಾಸಕರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸರ್ಕಾರ ಬಂದು ಈಗ 2.5 ವರ್ಷಗಳು ಆಗ್ತಾ ಇದೆ. ಇಲ್ಲ ಒಂದ್ ಕಡೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು, ಮತ್ತೊಂದ್ ಕಡೆ ಇಲ್ಲ ಒಂದ್ ಕಡೆ ತಮ್ಮ ಅಭಿವೃದ್ಧಿ ಕಾರ್ಯಕ್ಕೋಸ್ಕರವಾಗಿನೇ ದುಡ್ಡು ಕೊಡಬೇಕು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಶಾಸಕರು ರೆಬಲ್ ಆಗಿರುವಂತದ್ದು, ಅಸಮಾಧಾನ ಹೊರ ಆಗ್ತಾ ಇರುವಂತದ್ದು. ಅದರ ಸಾಲಿಗೆ ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಭ್ರಷ್ಟಾಚಾರಕ್ಕೆ ನಂಬರ್ 1 ಕರ್ನಾಟಕ ಅನ್ನೋದು ಮಾತನ್ನು ಹೇಳಿದ್ರು. ಅದಾದ ನಂತರವಾಗಿ ರಾಯರೆಡ್ಡಿ ಅವರಿಗೆ ಇಲ್ಲೊಂದ್ ಕಡೆ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ರು, ಮತ್ತೆ ಸುಮ್ಮನಾಗಿದ್ರು. ಅದಾದ ನಂತರವಾಗಿ ಬಿ ಆರ್ ಪಾಟೀಲ್ ಅವರು ಈಗ ಮತ್ತೊಮ್ಮೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬಿ ಆರ್ ಪಾಟೀಲ್ ಅವರ ಈ ಒಂದು ಮಾತು ಹೊಸದೇನಲ್ಲ, ಈ ಹಿಂದೆ ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ರು. ಆದ್ರೆ ಈಗ ಮುಂದುವರೆದ ಭಾಗವಾಗಿ ವಸತಿ ಇಲಾಖೆಯ ಸಚಿವರ ಮೇಲೆನೆ ದೊಡ್ಡ ಮಟ್ಟದ ಆಪಾದನೆಯನ್ನ ಮಾಡಿರುವಂತದ್ದು. ಅದಕ್ಕೆ ಪೂರಕವಾಗಿ ಈಗ ರಾಜು ಕಾಗೆ ಅವರು ಕೂಡ ಈ ಹಿಂದೆ ಒಂದು ಬಾರಿ ಪ್ರಸ್ತಾಪವನ್ನು ಮಾಡಿ, ಇಲ್ಲ ಒಂದ್ ಕಡೆ ಅನುದಾನ ಸಿಗದೇ ಇದ್ರೆ ನಾನು ವಿಧಾನಸೌಧದಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಕೂಡ ಮಾತಾಡಿದ್ರು. ಈಗ ರಾಜು ಕಾಗೆ ಅವರು ಕೂಡ ಮಾತಾಡಿದರೆ 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತೇನೆ ಅನ್ನುವಂಥದ್ದು. ಅದಕ್ಕೆ ಅದಾದ ನಂತರವಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಅದಕ್ಕೆ ಮಾತಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಸರ್ಕಾರ ಭ್ರಷ್ಟಾಚಾರ ತೊಡಗಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ತನಿಖೆಯನ್ನು ಮಾಡಬೇಕು, ವಸತಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ನಮಿತಾ, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ಮತ್ತೆ ಸಚಿವರ ಕಂಟ್ರೋಲ್ ಇಲ್ಲ ಅನ್ನೋ ಆಪಾದನೆ ಈಗ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೂ ಕೂಡ ಒಂದು ರೀತಿ ಅಸ್ತ್ರವಾಗಿರುವಂತದ್ದು. ಇಲ್ಲ ಒಂದ್ ಕಡೆ ಸರ್ಕಾರ ಬಂದು 2.5 ವರ್ಷಗಳು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಶಾಸಕರು ಮತ್ತೆ ಸಚಿವರುಗಳನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅನುದಾನ ಇಲ್ಲದೇನೆ ಶಾಸಕರು ಒಂದಷ್ಟು ಜನ ಅಸಮಾಧಾನಗೊಂಡ್ರೆ ಮತ್ತಷ್ಟು ಜನ ಶಾಸಕರು ಎಲ್ಲ ಒಂದ್ ಕಡೆ ತಮ್ಮ ಅಭಿವೃದ್ಧಿ ಕಾರ್ಯಕ್ಕೋಸ್ಕರವಾಗೇ ನಾವು ದುಡ್ಡು ಕೊಡಬೇಕು ಅನ್ನುವಂಥದ್ದು. ಇದು ಬರುವಂತ ದಿನಗಳಲ್ಲಿ ಮತ್ತಷ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಬಹುದು ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ರೀತಿಯಾದ ಬೆಳವಣಿಗೆಗಳು ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಬಿ ಆರ್ ಪಾಟೀಲ್ ಅವರು ಕೂಡ ಮತ್ತೊಮ್ಮೆ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವನ್ನು ಕೊಟ್ಟಿದ್ರು. ಅವ್ರ ಜೊತೆ ಮಾತಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾದ್ರು. ಆದರೆ ಇನ್ನೂ ಕೂಡ ಭೇಟಿಯಾದ ಸಾಧ್ಯವಾಗಿಲ್ಲ. ಮತ್ತೆ ಬಿ ಆರ್ ಪಾಟೀಲ್ ಮತ್ತೊಮ್ಮೆ ಮಾತಾಡೋದ್ರ ಮುಖಾಂತರವಾಗಿ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೇಳುವಂತ ಸಾಧ್ಯತೆ ಇದೆ. ನನ್ನ ಜೊತೆ ಕೂಡ ಮಾತಾಡಿದಿರುವಂತದ್ದು. ಈ ಒಂದು ಮಾತು ಕೇವಲವಾಗಿ ಬಿ ಆರ್ ಪಾಟೀಲ್ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕವಾಗಿ ಶಾಸಕರ ಮಾತೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಭಿವೃದ್ಧಿಗೆ ಹಣವನ್ನ ಕೊಟ್ಟಿಲ್ಲ, ಮತ್ತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಇಲ್ಲ ಅಂತಂದ್ರೆ, ಅದ್ರ ಜೊತೆಗೆ ಶಾಸಕರ ಕೆಲಸಗಳು ಆಗ್ಲಿಲ್ಲ ಅಂತಂದ್ರೆ ಶಾಸಕರ ಇದ್ದು ಏನ್ ಪ್ರಯೋಜನ ಅನ್ನುವಂಥದ್ದು. ಯಾಕಂದ್ರೆ ಇನ್ನು 2.5 ವರ್ಷಗಳು ಸರ್ಕಾರ ಮುಗಿಯುತ್ತೆ. ಮತ್ತೆ 2.5 ವರ್ಷದ ಸಂದರ್ಭದಲ್ಲಿ ಇನ್ನು ಬರುವಂತ 2.5 ವರ್ಷ ಅತ್ಯಂತ ಪ್ರಮುಖವಾಗುತ್ತೆ. ಯಾಕಂದ್ರೆ ಚುನಾವಣೆಯನ್ನು ಎದುರಿಸಬೇಕು, ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಇಂಥ ಸಂದರ್ಭದಲ್ಲಿ ಈ ರೀತಿಯಿಂದ ಬೆಳವಣಿಗೆ ಆದ್ರೆ ಸಹಜವಾಗಿ ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಳ್ಳುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದಲ್ಲ ಒಂದು ಜನ ಶಾಸಕರು ಈಗ ರೆಬಲ್ ಆಗಿರುವಂತದ್ದು. ಆದ್ರೆ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಈ ಒಂದು ಶಾಸಕರನ್ನ ಸಮಾಧಾನ ಪಡಿಸ್ತಾರೆ ಅಂತ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಈ ಹಿಂದೆ 2-3 ಜನ ಶಾಸಕರು ಕೂಡ ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಅವರ ಶಾಸಕರನ್ನ ಕರೆದು ಮಾತಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಮಾಧ್ಯಮಗಳು ಏನು ಕೂಡ ಹೇಳಿಕೆಯನ್ನು ಕೊಡಬಾರ್ದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮತ್ತೆ ಹೈಕಮಾಂಡ್ ನಾಯಕರಿಂದ ಕೂಡ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲೋ ಕೂಡ ಅವರಿಗೆ ಒಂದು ಬಾಯಿ ಮುಚ್ಚಿದ ಒಂದು ಕೆಲಸವನ್ನು ಮಾಡಿದ್ರು. ಅದಾದ ನಂತರವಾಗಿ ಸ್ವಲ್ಪ ದಿನಗಳ ಸುಮ್ಮನಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಬರ್ತಾ ಅಭಿವೃದ್ಧಿಗೆ ಹಣ ಕೊಡಬೇಕು ಅನ್ನೋ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಈಗ ಶಾಸಕರು ಒಂದು ರೀತಿ ದಂಗೆ ಎದ್ದಿರುವಂತದ್ದು. ಇನ್ನೂ ಕೂಡ ಬಿ ಆರ್ ಪಾಟೀಲ್ ಹೇಳಿದಂತೆ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಮತ್ತಷ್ಟು ಜನ ಶಾಸಕರು ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಡುವಂತ ಸಾಧ್ಯತೆ ಇದೆ. ಅದೇನಿದ್ರು ಕೂಡ ಈಗ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಈ ಒಂದು ವಿಚಾರ ಅಸ್ತ್ರವಾಗಿ ತೆಗೆದುಕೊಂಡಿರುವಂತದ್ದು. ಅದು ನೋಡಬೇಕಾಗುತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಅಗ್ರೆಸಿವ್ ಆಗಿ ಜನರ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.